ಸಂಡೇ ಮಾರ್ನಿಂಗ್ ಮೊದಲಿಗೆ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಸಾಲೆ ದೋಸೆನ ಮಾಡ್ಕೊಂಡಿದ್ದೆ. ಮಸಾಲೆ ದೋಸೆನೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಈ ರೆಸಿಪಿ ನಿಮಗೆ ನಾನು ಕಂಪ್ಲೀಟಾಗಿ ಬೇಕು ಅಂತ ಹೇಳಿದರೆ ಪದ್ಮಶ್ರೀ ಮಹಾವೀರ್ ವ್ಲಾಗ್ಸಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಅವತ್ತು ತಾಯಂದಿರ ದಿನಾಚರಣೆ ಆಗಿರೋದ್ರಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆವಾಗ ನಮಗೆ ನೆನಪಿಗೆ ಬಂದಿದ್ದು ತುಮಕೂರಲ್ಲಿ ಮಾವಿನಕಾಯಿ ಮತ್ತು ಹಲಸಿನಕಾಯಿ ಮೇಳನ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೋಗೋಣ ಅಂತ ಹೇಳಿ ನಾವು ಕೂಡ ತಿಂಡಿ ತಿಂದು ರೆಡಿ ಆಗಿದ್ವಿ. ಸಂಜೆ ನಾನು ನನ್ನ ಹಸ್ಬೆಂಡ್ ಎಲ್ಲ ಫ್ಯಾಮಿಲಿ ಕೂಡ ಮಾವಿನಕಾಯಿ ಮತ್ತು ಹಲಸಿನಕಾಯಿ ಮೇಳಕ್ಕೆ ಹೋದ್ವಿ. ಮೊದಲು ಹೋಗ್ತಿದ್ದಂಗೆ ಮಾವಿನಕಾಯಿ ಮತ್ತು ಹಲಸಿನಕಾಯಿ ಪರ್ಚೇಸ್ ಮಾಡೋಕ್ಕೂ ಕೂಡ ಇಟ್ಟಿದ್ರು, ನೋಡೋಕ್ಕೂ ಕೂಡ ಇಟ್ಟಿದ್ರು. ಅದಾದಮೇಲೆ ಬಟ್ಟೆ ಆಗಿರ್ಬೋದು, ಕ್ಲಾತ್ಸ್, ಸಿಲ್ವರ್ ಜ್ಯುವೆಲ್ರಿ, ಪ್ರತಿಯೊಂದು ಇಮಿಟೇಷನ್ ಜ್ಯುವೆಲ್ರಿ ಎಲ್ಲನೂ ಕೂಡ ಪರ್ಚೇಸ್ ಮಾಡೋಕ್ಕೆ ಸ್ಟಾಲ್ಗಳನ್ನ ಅರೇಂಜ್ ಮಾಡಿದರು. ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು, ಪರ್ಚೇಸು ಮಾಡ್ಬೋದಿತ್ತು ಮತ್ತು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದ ದಿನ ಲಾಸ್ಟ್ ಆಗಿತ್ತು, ಅವತ್ತೇ ಕೊನೆಯ ದಿನ ಆಗಿತ್ತು ಮಾವಿನಕಾಯಿ ಮತ್ತು ಹಲಸಿನಕಾಯಿ ಮೇಳ. ಅದಕ್ಕೇನೆ ಅವರು ಕೂಡ ಎಲ್ಲರಿಗೂ ಕೂಡ ಮ್ಯೂಸಿಕಲ್ ಚೇರ್ನ ಅರೇಂಜ್ ಮಾಡಿದರು. ಸೊ ಪರ್ ಪರ್ಸನ್ಗೆ 50 ರೂಪೀಸ್. ನಾವು ಕೂಡ ಜಾಯಿನ್ ಆದ್ವಿ ಮತ್ತು ಎಂಜಾಯ್ ಕೂಡ ಮಾಡಿದ್ವಿ. ಅದಾದಮೇಲೆ ಗೇಮ್ಸ್ ಎಲ್ಲ ಆಡಿ ತುಂಬಾ ಸುಸ್ತಾಗಿತ್ತು. ಸೊ ನಾವು ಹೋಗಿದ್ದೇನೆ ಫುಡ್ ಸ್ಟಾಲ್ ಕಡೆಗೆ. ಮೊದಲಿಗೆ ನಾವು ಟ್ರೈ ಮಾಡಿದ್ದು ಮಾವಿನಕಾಯಿಂದ ಸ್ಪೆಷಲಾಗಿ ಮಾಡಿರೋ ಬೋಂಡಾನ. ಸೊ ಮಾವಿನಕಾಯಿ ಬೋಂಡನೂ ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಟ್ರೈ ಮಾಡಿದ್ದು ಬಂಗಾರಪೇಟ್ ಪಾನಿಪುರಿ. ಅದರಲ್ಲಿ ಪಾನಿ ಮಾತ್ರ ಮಾವಿನಕಾಯಿ ಫ್ಲೇವರ್ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಟ್ರೈ ಮಾಡಿದ್ದು ಹಲಸಿನಕಾಯಿಂದ ಮಾಡಿರೋ ಹಲಸಿನಕಾಯಿ ಬಿರಿಯಾನಿ ಮತ್ತು ಹಲಸಿನಕಾಯಿ ಗೋಬಿ ಮಂಚೂರಿ. ಎರಡೂ ಕೂಡ ಚೆನ್ನಾಗಿತ್ತು. ನನಗೆ ಎಲ್ಲದರಲ್ಲೂ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಹಲಸಿನಕಾಯಿ ಗೋಬಿ ಮಂಚೂರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವಾಗಂತೂ ನನ್ನ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಕೂಡ ಸ್ವಲ್ಪ ಗೇಮ್ಸ್ನ ಆಡಿದ್ವಿ. ಹಾಗೆ ಮಕ್ಕಳಿಗೂ ಕೂಡ ಗೇಮ್ಸ್ನ ಆಡಬೇಕಿತ್ತು. ಮೊದಲಿಗೆ ಗೇಮ್ಸ್ ಆಡಿರಲಿಲ್ಲ, ಆಮೇಲೆ ಬಂದು ಆಡೋಣ ಅಂಥೇಳಿ ಕುಂಜಲ್ಗೂ ಕೂಡ ಈ ಥರ ಕಾರಲ್ಲಿ ಕುಣಿಸಿದ್ವಿ. ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಎಲ್ಲನೂ ಕೂಡ ಎಂಜಾಯ್ ಮಾಡಿಕೊಂಡು ನಾವು ಕೂಡ ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು.